ಶನಿವಾರ ಪಟ್ಟಣದ ಜ್ಞಾನಬೋಧಿನಿ ಶಾಲೆಯಲ್ಲಿ ಪುರಸಭಾ ಕಾರ್ಯಾಲಯ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಶಾಲಾ ಆವರಣದಲ್ಲಿ ಗಿಡ ನೆಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು ಮತ್ತು ಶಾಲಾ ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿ ವಿಜೇತ ಮಕ್ಕಳಿಗೆ ಬಹುಮಾನವನ್ನು ವಿತರಿಸಲಾಯಿತು. ಈ ವೇಳೆ ಪುರಸಭೆಯ ಮುಖ್ಯಾಧಿಕಾರಿ ಜಾಫರ್ ಶರೀಫ್ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದ್ದಾರೆ. ಪರಿಸರದಲ್ಲಿ ಗಾಳಿ, ನೀರು, ಮಣ್ಣು, ಮರಗಳು ಇವೆಲ್ಲ ಪರಿಸರದ ಭಾಗಗಳು. ಆರೋಗ್ಯಕರ ಜೀವನಕ್ಕೆ ಒಂದು ಸ್ವಚ್ಛ ಪರಿಸರ ಬಹಳ ಮುಖ್ಯವಾಗಿದೆ. ನಾವಿಂದು ಪರಿಸರ ಮಾಲಿನ್ಯ ಒಂದು ದೊಡ್ಡ ಸಮಸ್ಯೆ. ಯಾವುದರಿಂದ ನಾವು ಈ ವಾಹನಗಳ ಹೊಗೆಗಳು, ಮತ್ತು ಆಮೇಲೆ ಪ್ಲಾಸ್ಟಿಕ್ ತ್ಯಾಜ್ಯ ಮತ್ತು ಅತಿಯಾಗಿ ನಾವು ಮರಗಳನ್ನು ಕಡಿಯೋದ್ರಿಂದ ನಮಗೆ ಪರಿಸರಕ್ಕೆ ಒಂದು ದೊಡ್ಡ ಹಾನಿಯಾಗಿದೆ. ಇದರಿಂದ ನಮಗೆ ನಾವು ಎಲ್ಲ ನಮ್ಮ ಜವಾಬ್ದಾರಿಗಳನ್ನು ಅರ್ಥಬೇಕಾದ ಒಂದು ಸಂದರ್ಭ ಬಂದಿದೆ. ಇದರಿಂದ ನಾವು ಹವಾಮಾನ ಬದಲಾವಣೆ ಆಗುತ್ತೆ, ಅದಾದ ನಂತರ ನಮಗೆ ನೀರಿನ ಕೊರತೆ ಉಂಟಾಗುತ್ತೆ, ಮತ್ತು ಆಮೇಲೆ ಹಲವು ರೋಗಗಳೆಲ್ಲ ಉಂಟಾಗುತ್ತೆ. ಆದ್ದರಿಂದ ಪ್ರತಿಯೊಬ್ಬರು ನಮ್ಮ ಪರಿಸರವನ್ನು ಕಾಪಾಡೋಕ್ಕೆ ಒಂದು ನಮ್ಮೆಲ್ಲ ಜವಾಬ್ದಾರಿ ಇದೆ. ನಾವು ಮರಗಳನ್ನು ನಡೆಸಬೇಕು. ಹಾಗೆ ಮರಗಳನ್ನು ನಡೆಸುವುದರಿಂದ ಮತ್ತು ನೀರನ್ನು ಉಳಿಸುವುದರಿಂದ, ಪ್ಲಾಸ್ಟಿಕ್ಕನ್ನು ಅತಿ ಕಡಿಮೆಯಾಗಿ ಬಳಸೋದ್ರಿಂದ ನಾವು ಪರಿಸರವನ್ನು ಸಂರಕ್ಷಿಸೋಕ್ಕೆ ಸಾಧ್ಯ ಆಗುತ್ತೆ, ಬದಲಾವಣೆ ತರಬಹುದು ಅಂತ ಹೇಳ್ತಾ ಈ ಒಂದು ಪ್ರಕೃತಿಯನ್ನು ನಾವೆಲ್ಲರೂ ಪ್ರೀತಿಸೋಣ ಮತ್ತು ಸಂರಕ್ಷಿಸೋಣ ಅಂತ ಹೇಳ್ತಾ ಒಂದೆರಡು ಮಾತನ್ನು ಮುಗಿಸ್ತಾ ವೇದಿಕೆಯಲ್ಲಿ ನನಗೆ ಎಲ್ಲರೂ ಭಾಷಣಕ್ಕೆ ಅವಕಾಶ ಮಾಡಿ. ಈ ವೇಳೆ ಜ್ಞಾನಬೋಧಿನಿ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರಾದ GS ಅನಿಲ್ ಕುಮಾರ್, ಕಾರ್ಯದರ್ಶಿ ಕನ್ನಬೇಡಿ ಅನಿಲ್ ಕುಮಾರ್, ECO ಕಾಜಾ ಹುಸೈನ್, ಮುಖ್ಯ ಶಿಕ್ಷಕರಾದ ಬೈಲಾರೆಡ್ಡಿ, ಸಮುದಾಯ ಸಂಘಟಕರಾದ ಲಲಿತಾಬಾಯಿ, ತೇಜಸ್ವಿನಿ, HS ಭಾಗ್ಯಲಕ್ಷ್ಮಿ, ಕಾವೇರಿ, ರಾಧಮ್ಮ ಮತ್ತು ಪುರಸಭೆಯ ಸಿಬ್ಬಂದಿ ಗಂಗಮ್ಮ, ಮಂಜುನಾಥ್, ಸದ್ದಾಂ ಮತ್ತು ಶಿರೀಷಾ ಸೇರಿದಂತೆ ಶಾಲಾ ವಿದ್ಯಾರ್ಥಿಗಳು ಹಾಜರಿದ್ದರು. ಗೌರವ ತಂದು ಇನ್ನೂ ಸ್ವಲ್ಪ ಉತ್ತೇಜನ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ಈವರೆಗೆ ನಿಮಗೆ ಅತ್ಯಂತ ಅದ್ಭುತವಾಗಿ ನಿರ್ವಹಣೆ ನೀಡಿದಂಥ ನಿಮೇಶ್ ನಮ್ಮ ಬೈಸಿಕಲ್ ಮತ್ತು ಉನ್ನತಿ ಚಪ್ಪಾಳೆ ಕೂಡ ಅವರಿಗೆ ಗಮನ ಕೊಡೋಣ. ಉನ್ನತಿ ಕ್ಲಾಸ್ 1, 2, 3 ಸ್ಟಾರ್ಟ್. ಪಾವಗಡ ಪಟ್ಟಣದ ಆಂಜನೇಯ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಆರ್ಯವೈಶ್ಯ ಸಂಘದ ವತಿಯಿಂದ ಏರ್ಪಡಿಸಿದ್ದ ಅಯೋಧ್ಯೆಯ ಶ್ರೀರಾಮ ಮಂದಿರದ ಮಾದರಿ ಪ್ರದರ್ಶನವನ್ನು ಆಯೋಜನೆ ಮಾಡಿದ್ದ ವಿನಯ್ ರಾಮ್ ಗುರೂಜಿಯವರನ್ನು ಪಾವಗಡ ಪಟ್ಟಣದ ಬ್ರೈಟ್ ಫ್ಯೂಚರ್ ಕಂಪ್ಯೂಟರ್ ಕೇಂದ್ರದ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಪಾವಗಡ ತಾಲೂಕು ಕೋಟಗುಡ್ಡ ಸಹನಾ ಕಾನ್ವೆಂಟ್ನಲ್ಲಿ ಪರಿಸರ ದಿನಾಚರಣೆ ಅಂಗವಾಗಿ ಶಾಲಾ ಮಕ್ಕಳು ಪರಿಸರದ ಬಗ್ಗೆ ಬಣ್ಣ ಬಣ್ಣದ ಚಿತ್ತಾರಗಳನ್ನು ಬಿಡಿಸಿ ಪ್ರದರ್ಶಿಸಿದರು. ಈ ವೇಳೆ ಆಯ್ಕೆಯಾದ ಮಕ್ಕಳಿಗೆ ಶಾಲಾ ವತಿಯಿಂದ ಬಹುಮಾನವನ್ನು ವಿತರಿಸಲಾಯಿತು. ಈ ಒಂದು ಚಿತ್ರಕಲಾ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಸಹನಾ ಕಾನ್ವೆಂಟ್ನ ಕಾರ್ಯದರ್ಶಿ ಸಹನಾ ಶ್ರೀನಿವಾಸ್ ಬಹುಮಾನಗಳನ್ನು ವಿತರಿಸಿದ್ದಾರೆ. ಈ ವೇಳೆ ಮುಖ್ಯ ಶಿಕ್ಷಕ ನರಸಿಂಹಪ್ಪ ಸೇರಿದಂತೆ ಶಾಲಾ ಶಿಕ್ಷಕರುಗಳು ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು. ಸಾರ್ವಜನಿಕರು ಅರಣ್ಯ ಇಲಾಖೆಯ ಸಹಕಾರದೊಂದಿಗೆ ಗಿಡಗಳನ್ನು ಬೆಳೆಸಲು ಮುಂದಾಗಬೇಕೆಂದು ಪಾವಗಡದ ಸಿವಿಲ್ ನ್ಯಾಯಾಧೀಶರಾದಂಥ ವಿ ಮಾದೇಶ್ ಅವರು ಕರೆ ನೀಡಿದರು. ಶುಕ್ರವಾರ ಪಟ್ಟಣದ ಬಳ್ಳಾರಿ ರಸ್ತೆ ಮಾರ್ಗದ ವೀರಮ್ಮನಹಳ್ಳಿ ಗೇಟ್ ಬಳಿ ಕಾನೂನು ಸೇವಾ ಸಮಿತಿ ಮತ್ತು ಅರಣ್ಯ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು.
ಈ ವೇಳೆ ಅಧಿಕ ಸಿವಿಲ್ ನ್ಯಾಯಾಧೀಶರಾದ CN ಮುನಿರತ್ನಮ್ಮ ಮತ್ತು ವಕೀಲರ ಸಂಘದ ಅಧ್ಯಕ್ಷರಾದಂಥ ರಂಗನಾಥ್, ಕಾರ್ಯದರ್ಶಿ H ಚಂದ್ರಪ್ಪ, ಸರ್ಕಾರಿ ಅಭಿಯೋಜಕರಾದ ಸಣ್ಣೀರಪ್ಪ ಮತ್ತು ಅರಣ್ಯಾಧಿಕಾರಿ V ಶಶಿಧರ್ ಸೇರಿದಂತೆ ಮತ್ತಿತರ ಇಲಾಖಾ ಸಿಬ್ಬಂದಿ ಹಾಜರಿದ್ದರು. ಕೂಡ ಹೆಚ್ಚಿನ ಮರಗಿಡಗಳನ್ನು ನೆಡುವಂಥ ಕೆಲಸ ಮಾಡಬೇಕು. ಆ ರೀತಿ ಮಾಡಿದಂಥ ಸಂದರ್ಭದಲ್ಲಿ ನಾವು ಒಳ್ಳೆಯ ಪರಿಸರನ ನಿರ್ಮಾಣ ಮಾಡ್ದಂಗಾಗುತ್ತೆ. ಅದರಿಂದ ನಮ್ಮ ಒಬ್ಬರಿಗೆ ಅಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳಿಗೆ ಅವಕ್ಕೂ ಕೂಡ ಒಂದು ನೆಲೆ ಸಿಗ್ತದೆ. ಒಳ್ಳೆಯ ಗಾಳಿ, ಒಳ್ಳೆಯ ವಾತಾವರಣ, ಒಳ್ಳೆಯ ನೆರಳು ಸಿಗ್ತದೆ ನಮಗೆ ಅಂತ ಹೇಳ್ತಾ ಈ ಒಂದು ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾರದಲ್ಲಿ ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.